ಶರಣು ಶರಣಾರ್ಥಿ ನಿಮ್ಮ ಶರಣು ವಸ್ತ್ರದು. ಇವತ್ತು ನಾನು ಪಂಜಾಬ್ನ ಅಮೃತ್ಸರ್ನಲ್ಲಿ ಭಾಳ ಪವಿತ್ರವಾಗಿರ್ತಕ್ಕಂಥ ಸಿಖ್ಖರ ಪವಿತ್ರವಾಗಿರ್ತಕ್ಕಂಥ ಸ್ಥಳ ಸ್ವರ್ಣ ಮಂದಿರದಲ್ಲಿದ್ದೇನೆ. ತಾವಿಲ್ಲಿ ಸ್ವರ್ಣ ಮಂದಿರವನ್ನು ನೋಡ್ತಾ ಇರ್ಬೋದು. ಇಲ್ಲಿ ಒಂದು ಎಷ್ಟು ಪರಿಸರ ಎಷ್ಟು ಸುಂದರವಾಗಿದೆ ಅಂತಂದರೆ, ಈ ಒಂದು ಸರೋವರದ ಮಧ್ಯೆ ಇರ್ತಕ್ಕಂಥ ಈ ಒಂದು ಸ್ವರ್ಣ ಮಂದಿರ ನಿಜವಾಗ ಕೂಡ ಬಹಳ ಒಂದು ದೈವಿ ಶಕ್ತಿ ಮತ್ತು ಪವಾಡವರ್ತ ಇರ್ತಕ್ಕಂಥ ಒಂದು ಸ್ಥಳ. ಇಲ್ಲಿ ಭಕ್ತರು ಸಾಕಷ್ಟು ಗಂಟೆಗಳ ಲೈನಿಗೆ ನಿಂತು ಇಲ್ಲಿ ದರ್ಶನವನ್ನು ಪಡ್ತಾರೆ. ನಾನು ಕೂಡ ಸುಮಾರು 2 ಗಂಟೆ ಲೈನಿಗೆ ನಿಂತು ನಾನು ಗುರುನಾನಕರ ಮಹಾದ್ವಾರದಲ್ಲಿ ಹಣೆ ಮಣಿದು ಅವರ ಆಶೀರ್ವಾದವನ್ನು ಪಡೆದು ಬಂದೆ. ಈಗ ಇಲ್ಲಿ ನೋಡಿ, ಇಲ್ಲಿ ಈ ಒಂದು ಸರೋವರದ ಸುತ್ತಮುತ್ತ ಎಲ್ಲ ಕೂಡ ಜನರು ಇಲ್ಲಿ ಪ್ರಾರ್ಥನೆ ಸಲ್ಲಿಸ್ತಾರೆ, ಇಲ್ಲಿ ಸ್ನಾನವನ್ನು ಮಾಡ್ತಾರೆ, ಮತ್ತು ಜೊತೆಗೆ ಇಲ್ಲಿಯ ನೀರನ್ನು ಕೂಡ ಮನೆಗೆ ತೆಗೆದುಕೊಂಡು, ಇಲ್ಲಿಯ ತೀರ್ಥನ್ನು ಕೂಡ ಮನೆಗೆ ತೆಗೆದುಕೊಂಡು ಹೋಗ್ತಾರೆ. ನಾನು ಇಲ್ಲಿ ನೋಡಿ ಈಗ ಪ್ರಸಾದವನ್ನು ನಾನು ಕೂಡ ತಮ್ಮ ಭಕ್ತಿಗೆ ಅನುಸಾರವಾಗಿ ಏನೇ ಕಾಣಿಕೆ ಕೊಟ್ಟರೆ ಆ ಒಂದು ಪ್ರಸಾದವನ್ನು ಕೂಡ ಇಲ್ಲಿ ಕೊಡ್ತಾರೆ. ಇದನ್ನು ಇಲ್ಲಿ ನೋಡಿದರೆ ಎಲ್ಲರೂ ಕೂಡ ಶ್ರೀಮಂತ ಬಡವ ಯಾರು ಕೂಡ, ಇದಕ್ಕೆ 4 ದ್ವಾರಗಳಿವೆ. ಇದಕ್ಕೂ ಕೂಡ ಧಾಮಗಳಂತಾರೆ ಅವರು. ಅಂದರೆ ಈ ಮಂದಿರಕ್ಕೆ ಪ್ರವೇಶ ಮಾಡಬೇಕಾದ್ರೆ 4 ದ್ವಾರಗಳಿವೆ. ಅದು ಹಿಂದೂ, ಮುಸ್ಲಿಂ, ಕ್ರೈಸ್ತ, ಇಸಾಯಿ. ಇಲ್ಲಿ ಭಾವೈಕ್ಯತೆ ಇದೆ. ಇಲ್ಲಿ ಯಾವುದೇ ಧರ್ಮದವರು ಕೂಡ ಎಲ್ಲರೂ ಬರ್ಬೋದು. ಇದು ಈ 4 ದ್ವಾರಗಳು ಆ 4 ಧರ್ಮಗಳ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಈ 4 ಧರ್ಮಗಳಿಗೆ ಒಂದೊಂದು ದ್ವಾರ ಅನ್ನುವಾಗೆ ಇಲ್ಲಿ ಇದಕ್ಕೆ ಅವರು ಕೂಡ 4 ಧಾಮ ಅಂತ ಕೂಡ ಕರೀತಾರೆ. ಇಲ್ಲೊಂದು ನಾವೊಂದು ವಿಶೇಷ ಏನು ನೋಡಿದೆ ಅಂತಂದರೆ, ಈ ಒಂದು ಸ್ವರ್ಣ ಮಂದಿರದಲ್ಲಿ ಸಿಖ್ರು ಎಲ್ಲರೂ ಎಂಥ ಅಗರ್ಭ ಶ್ರೀಮಂತರು ಕೂಡ ಇಲ್ಲಿ ಬಂದಿರತಕ್ಕಂಥ ಭಕ್ತರು ಶ್ರದ್ಧಾಳುಗಳದ್ದು ಅವರ ಚಪ್ಪಲಿಗಳು ಬೂಟುಗಳನ್ನು ಶೂ ಸ್ಟ್ಯಾಂಡ್ನಲ್ಲಿ ಇಡೋದು, ಕಸ ಹೊಡೆಯೋದು, ಈ ಒಂದು ಸರೋವರವನ್ನು ಕ್ಲೀನ್ ಮಾಡೋದು, ಈ ಒಂದು ನೆಲವನ್ನು ಕ್ಲೀನ್ ಮಾಡೋದು, ಮತ್ತು ಇಲ್ಲಿರ್ತಕ್ಕಂಥ ಈ ಡ್ರೈನೇಜ್ ಏನಿದೆ ಇಲ್ಲಿ ಈ ಡ್ರೈನೇಜ್ ಸಿಸ್ಟಮ್ ಅದು ಕೂಡ ಕ್ಲೀನ್ ಮಾಡೋದು. ಇದನ್ನೆಲ್ಲ ನೋಡಿದ್ರೆ ಸಿಖ್ರು ಇಲ್ಲಿ ಬಂದು ಎಷ್ಟು ಸೇವೆ ಮಾಡ್ತಾರೆ ಅಂತಂದರೆ, ಅವರೆಲ್ಲ ಕೂಡ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟು ಮತ್ತು ದೊಡ್ಡ ಅಗರ್ಭ ಶ್ರೀಮಂತರು ಇರ್ತಾರಂತೆ. ಅವರೆಲ್ಲ ಕೂಡ ಇಲ್ಲಿ ಕೆಲಸ ಮಾಡ್ತಾರೆ. ಇಲ್ಲಿ ಯಾರೇ ಬಂದರೂ ಕೂಡ ಬಡವ ಬಲ್ಲಿದ ಅಂತಕ್ಕಂಥದ್ದು ಎಲ್ಲರನ್ನ ಸರಿ ಸಮಾನವಾಗಿ ಮತ್ತು ಬಹಳ ಭಕ್ತಿಪೂರ್ವಕವಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಇಲ್ಲಿ ಹಮೇಶ ಯಾವಾಗ ಕೂಡ ಲಂಗರ್ ಅಂತಂದರೆ ದಾಸೋಹ, ಯಾವಾಗ ಕೂಡ ಇಲ್ಲಿ ದಾಸೋಹ ಇರುತ್ತೆ. ಈ ಮಂದಿರಕ್ಕೆ ಯಾವುದೇ ರೀತಿಯಿಂದ ಟೈಮಿಂಗ್ ಇಲ್ಲ. ಇಲ್ಲಿ ಬೆಳಗ್ಗೆ 4 ಹಿಡ್ಕೊಂಡು ರಾತ್ರಿ ಬೆಳಗ್ಗೆನ ಕೂಡ ಇಲ್ಲಿ ದೇವರ ದರ್ಶನವನ್ನು ಭಕ್ತರು ದೂರ ಬಂದು ಭಕ್ತರು ಇಲ್ಲಿ ದರ್ಶನವನ್ನು ಪಡಿತಾರೆ. ಈ ಸರೋವರದಲ್ಲಿ ತಾವು ನೋಡ್ತಾ ಇದ್ದೀರಿ. ಇಲ್ಲಿ ನೋಡಿ ಮೀನುಗಳು ಎಷ್ಟು ಬಣ್ಣದ ಮೀನುಗಳು. ಸರೋವರ ನಿಜವಾಗ ಕೂಡ ಭಾಳ ಅದ್ಭುತವಾಗಿ ಹೈಜಿನಿಕ್, ಅಷ್ಟೇ ಕ್ಲೀನಾಗಿರ್ತಕ್ಕಂಥ ಈ ಒಂದು ಸರೋವರ. ಈ ಸರೋವರದ ಮಧ್ಯೆ ಈ ಒಂದು ಸುವರ್ಣ ಮಂದಿರವನ್ನು ನೋಡೋದೇ ಸುವರ್ಣ ಅವಕಾಶ ಅಂತಕ್ಕಂಥದ್ದು ಒಂದು ಗುರುನಾನಕರ ಆಶೀರ್ವಾದದಿಂದ ನಾವು ಇವತ್ತು ಈ ಒಂದು ಸ್ವರ್ಣ ಮಂದಿರವನ್ನು ನೋಡಿದೆವು. ಮತ್ತು ಜೊತೆಗೆ ಇಲ್ಲೆಲ್ಲ ಕೂಡ ಇಲ್ಲಿ ನೋಡಿ ಹೇಗೆ ಎಲ್ಲರೂ ಭಕ್ತರು ಈ ಒಂದು ಸರೋವರದ ಬದಿಯಲ್ಲಿ ಕುಂತುಕೊಂಡು ಆ ಒಂದು ಗುರುನಾನಕರ ಧ್ಯಾನವನ್ನು ಮಾಡ್ತಾರೆ. ಮತ್ತು ಇಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ, ಏನೇ ಕೂಡ ಪ್ರಸಾದವನ್ನು ಸ್ವೀಕಾರ ಮಾಡಿದ್ರು, ಇಲ್ಲಿ ಏನೇ ಒಂದು ಸಣ್ಣ ಪುಟ್ಟ ಮುಸುರೆ ಬಿದ್ದರೂ ಕೂಡ ಅವಾಗೇ ಬಂದು ಇಲ್ಲಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ಲಿಕ್ಕೆ ಬಂದಿರತಕ್ಕಂಥ ಭಕ್ತರು ಅದನ್ನು ಆಗಿಂದಾಗಲೇ ಕ್ಲೀನ್ ಮಾಡ್ತಾರೆ. ಅದು ಬಹಳ ಹೀಗೆ ಒಬ್ಬರು ಕುಂತು ತಡನೆಲ್ಲ ಬಂದು ಆ ಥರ ಕ್ಲೀನ್ ಮಾಡ್ತಕ್ಕಂಥದ್ದು. ಮತ್ತು ಇಲ್ಲಿ ಈ ಒಂದು ಗುರುದ್ವಾರದ ಪರಿಸರ ಮತ್ತು ಇಲ್ಲಿರ್ತಕ್ಕಂಥ ನೀರಿನ ವ್ಯವಸ್ಥೆ ಮತ್ತು ಇಲ್ಲಿ ಒಂದು ಪ್ರಸಾದ ವ್ಯವಸ್ಥೆ ಮತ್ತು ಇಲ್ಲಿ ಒಂದು ದರ್ಶನ ತಗೋಬೇಕಾದ್ರೆ ಒಳಗಡೆ ಹೋಗುವಾಗ ಯಾವುದೇ ರೀತಿಯಿಂದ ನಿಮ್ಮ ಹತ್ರ ಬ್ಯಾಗು ಮತ್ತು ಬೇರೆ ಯಾವುದೇ ವಸ್ತು ಅಲ್ಲ, ಮೊಬೈಲ್ ಮಾತ್ರ ಒಯ್ಬೋದು. ಬಟ್ ಒಳಗಡೆ ಯಾವುದೇ ರೀತಿಯಿಂದ ಫೋಟೋ ತೆಗೆಯೋಕ್ಕಾಗಲಿ ಮತ್ತು ಯಾವುದೇ ಒಂದು ವಿಡಿಯೋ ಮಾಡೋಕ್ಕಾಗಲಿ ಅವಕಾಶ ಮಾತ್ರ ಇಲ್ಲ. ಮತ್ತು ತಲೆ ಮೇಲೆ ಕಂಪಲ್ಸರಿಯಾಗಿ ಪಗಡಿಯನ್ನು ನಾವು ಇಲ್ಲಿ ಕಟ್ಕೊಳ್ಳೇಬೇಕು. ಪಗಡಿ ಇಲ್ಲ ಅಂತಂದರೆ ನಿಮಗೆ ಒಳಗಡೆ ಮಂದಿರದ ಆವರಣದಲ್ಲಿ ಅವಕಾಶನೇ ಇಲ್ಲ. ಈ ರೀತಿ ಭಾಳ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಸುವರ್ಣ ಮಂದಿರ
ಅಮೃತ್ಸರಕ್ಕೆ ಬಂದರೆ ಈ ಒಂದು ಸುವರ್ಣ ಮಂದಿರದ ಶ್ರೀ ಗುರುದ್ವಾರದ ಗುರುನಾನಕರ ಆಶೀರ್ವಾದವನ್ನು ಪಡೆದು ತಾವು ಕೂಡ ಧನ್ಯರಾಗಬೇಕು, ಅವರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಅಂತಕ್ಕಂಥ ಒಂದು ಹೇಳುತ್ತಾ ಈ ಒಂದು ಸ್ವರ್ಣ ಮಂದಿರದ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದ್ದೇನೆ. ಧನ್ಯವಾದಗಳು. ನಿಮ್ಮ ಹತ್ರ ಏನೇ ಇದ್ದರೆ ಫ್ರೀ ಬ್ಯಾಗೇಜ್ ಅದನ್ನೆಲ್ಲ ಕೂಡ ಇಡೋಕ್ಕೆ ವ್ಯವಸ್ಥೆ, ಮತ್ತು ಇದು ಇಲ್ಲಿ ಸ್ನಾನವನ್ನು ಮಾಡಿದ್ಮೇಲೆ ನಿಮ್ಮ ಹಸೆ ಬಟ್ಟೆ ಏನಾದರೂ ಇದ್ದರೆ ಇಡೋಕ್ಕೆ ಕೂಡ ವ್ಯವಸ್ಥೆ ಮಂದಿರದ ಟ್ರಸ್ಟ್ ವತಿಯಿಂದ ಇಲ್ಲಿ ಎಲ್ಲ ವ್ಯವಸ್ಥೆ ಇದೆ. ಹೀಗೆ ಇಲ್ಲಿ ನೋಡ್ರಿ ನೀರಿನ ದಾಸೋಗ, ಇಲ್ಲಿ ನೀರನ್ನು ಕುಡಿಸೋ ಇಲ್ಲಿ ಕಂಪಲ್ಸರಿ ಆಗಿ ಇಲ್ಲಿ ಇದೇ ರೀತಿ ವಾಟಿಯಲ್ಲಿ ನೀರು ಕೊಡೋದು, ಇದೇ ಥರ ವಾಟಿಯಲ್ಲಿ ನೀರು ಕೊಡ್ತಾರೆ. ಇಲ್ಲಿ ಗ್ಲಾಸ್ ಟೋಟಲಿ ಬಳಸೋದಿಲ್ಲ. ನೀವು ಊಟಕ್ಕೆ ಕುಂತ ಕೂಡ ಇದೇ ವಾಟಿ ಇರುತ್ತೆ. ನೀವು ಎಲ್ಲೆಲ್ಲೇ ತಿರುಗಾಡ್ಕೋತ ಈ ಒಂದು ಸ್ವರ್ಣ ಮಂದಿರದಲ್ಲಿ ದರ್ಶನಕ್ಕಾಗಿ ಬಂದಾಗ ಕೂಡ ಎಲ್ಲಿ ಬೇಕಲ್ಲಿ ಇದೇ ಥರ ಒಂದು ಬಟ್ಟಲದಲ್ಲೇ ನೀರು ಕುಡಿತಕ್ಕಂಥ ಪ್ರಸಾದವನ್ನು ಈ ನೀರಿನ ದಾಸವನ್ನು ಸಲ್ಲಿಸ್ತಕ್ಕಂಥದ್ದು ವಿಶೇಷ. ಇದು ಎಲ್ಲ ಪ್ರಸಾದ ಕೊಡ್ತಕ್ಕಂಥ ಕೌಂಟ್ರು, ಇಲ್ಲಿ ಪ್ರಸಾದ ಕೌಂಟ್ರು. ಇದರ ಹಿಂದುಗಡೆನೇ ಲಂಗರ್ ಇದೆ. ಅಲ್ಲಿ ನಿಮಗೆ 24 ಗಂಟೆಗಳ ಕಾಲ ದಾಸೋಹ ನಡೀತಾ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕೆಲವು ಮಹಿಳೆಯರು ಇಲ್ಲಿ ಈ ಒಂದು ಬಟ್ಟಲುಗಳನ್ನು ತೊಳಿತಾ ಇದ್ದಾರೆ. ಮತ್ತು ಇಲ್ಲಿ ಇದು ನೀರಿನ ಸೇವೆ. ಇವರು ಯಾರೂ ಕೂಡ ಕೆಲಸ ಮಾಡೋರಲ್ಲ, ಇವರೆಲ್ಲ ಕೂಡ ಭಕ್ತರು. ಇಲ್ಲಿ ಬಂದು ಭಕ್ತಿಯ ಸೇವೆ ಸಲ್ಲಿಸೋದೇ ಸೌಭಾಗ್ಯ ಅಂತ ತಿಳಿದು ಇಲ್ಲಿ ಜನ ಇಲ್ಲಿ ದಿನಾಲು ಏನದ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಬಂದು ಮತ್ತು ಭಕ್ತರು ಬಂದು ಇಲ್ಲಿ ತಮ್ಮ ಭಕ್ತಿ ಏನೇನೆ ಬಟ್ಟಲು ತೊಳೆಯೋದು, ಪ್ಲೇಟ್ ತೊಳೆಯೋದು ಮತ್ತು ಇನ್ನಿತರ ಸೇವೆಗಳನ್ನು ಸಲ್ಲಿಸೋದು ಇಲ್ಲಿ ಸರ್ವೇ ಸಾಮಾನ್ಯ.